2019ರಲ್ಲಿ ಆರಂಭವಾಗಿದ್ದ ಗಟ್ಟಿಮೇಳ ಧಾರಾವಾಹಿ ಇಂದು ಮುಕ್ತಾಯವಾಗಿದೆ. ಇಷ್ಟು ವರ್ಷಗಳ ಕಾಲ ಟಿಆರ್ಪಿ ಓಟದಲ್ಲಿ ಟಾಪ್ 3 ಸ್ಥಾನವನ್ನು ಗಳಿಸಿತ್ತು. ಕಳೆದ ವಾರದವರೆಗೂ ಈ ಧಾರಾವಾಹಿ ಟಾಪ್ 5 ಸ್ಥಾನದಲ್ಲಿಯೇ ಇತ್ತು. ತೆಲುಗು ಧಾರಾವಾಹಿ ವರುದಿನಿ ಪರಿಣಯಂ ಧಾರಾವಾಹಿಯ ರಿಮೇಕ್ ಇದಾಗಿತ್ತು. ರಕ್ಷ್ ಮತ್ತು ನಿಶಾ ಕೃಷ್ಣನ್ ಅವರು ಈ ಧಾರಾವಾಹಿಯ ನಾಯಕಿಯಾಗಿ ನಟಿಸಿದ್ದರು. 2020ರಲ್ಲಿ ಅತಿ ಹೆಚ್ಚು ಜನರು ವೀಕ್ಷಣೆ ಮಾಡಿದ ಸೀರಿಯಲ್ ಇದು ಅಂತ ಅನಿಸಿಕೊಂಡಿದೆ. ಈ ಧಾರಾವಾಹಿ ಅಂತ್ಯ ಆಗುವಾಗಲೂ ಒಂದು ಸಿಹಿ ಸುದ್ದಿ ಕೊಟ್ಟು ಅಂತ್ಯವಾಗಿದೆ. ಪರಿಮಳಾ ಮಂಜುನಾಥ್ ದಂಪತಿಗೆ 4 ಹೆಣ್ಣು ಮಕ್ಕಳು. ಈ ಮಧ್ಯಮ ವರ್ಗದ ಕುಟುಂಬ ಏನೆಲ್ಲ ಕಷ್ಟವನ್ನು ಅನುಭವಿಸಿ ಮದುವೆ ಆಗುತ್ತೆ ಎನ್ನುವುದು ಈ ಧಾರಾವಾಹಿಯಲ್ಲಿದೆ. ಅಂತೆಯೇ ಶ್ರೀಮಂತ ವಸಿಷ್ಠ ಕುಟುಂಬದಲ್ಲಿ ಆಸ್ತಿಗಾಗಿ ಏನೇನೆಲ್ಲ ಕಷ್ಟ ಅನುಭವಿಸುತ್ತಾರೆ ಎನ್ನುವುದು ಈ ಸೀರಿಯಲ್ ನಲ್ಲಿದೆ. ಒಟ್ಟಿನಲ್ಲಿ ಈ ಧಾರಾವಾಹಿಯಲ್ಲಿ ಲವ್ ಸ್ಟೋರಿ, ಸಾಮಾಜಿಕ ಸಮಸ್ಯೆ ಎಲ್ಲವೂ ತುಂಬಿತ್ತು ಎನ್ನಬಹುದು. ಅನ್ವಿತಾ ಸಾಗರ್, ಆರತಿ ಪಡುಬಿದ್ರಿ, ನಿಶಾ ರವಿಕೃಷ್ಣನ್, ಸ್ವಾತಿ, ಗಿರೀಶ್ ಬೆಟ್ಟಪ್ಪ, ಅಭಿಷೇಕ್ ದಾಸ್, ಗಗನ, ವೈಜಯಂತಿ, ರವಿಚಂದ್ರ, ಮಾಹಿತಿ ಭಟ್, ಪ್ರಿಯಾ ಜೆ ಆಚಾರ್ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸಿದ್ದರು. ಈ ಧಾರಾವಾಹಿ ಪ್ರಪಂಚದ ಅತ್ಯಂತ ಪ್ರಖ್ಯಾತವಾದ ಮತ್ತು ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸಿದೆ. ವೇದಾಂತ್ ಕ್ಯಾರೆಕ್ಟರ್ ಹೆಸರಿನ ನಿಮ್ಮ ಅನೇಕ ಪ್ರೀತಿ ಬೆಂಬಲದಿಂದ ನಾನು ನನ್ನ ಪಾತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ್ದೇನೆ. ನಿಮ್ಮ ಪ್ರೀತಿಯೇ ನನ್ನ ಜೀವನದಲ್ಲಿ ಒಂದು ಅಪೂರ್ವವಾದ ಶಕ್ತಿ. ವೇದಾಂತ್ ಕ್ಯಾರೆಕ್ಟರ್ ಯಾವಾಗಲೂ ಒಂದು ಸುಂದರ ನೆನಪಾಗಿ ಉಳಿಯುವುದು. ಹಾಗೂ ಇದು ಕೆಲವರು ನಮ್ಮ ಅಭಿಮಾನಿಗಳಿಗೆ ಬೆಂಬಲದಿಂದ ಇದು ಹಿಟ್ ಆಗಿದೆ. ನಾನು ಯಾವಾಗಲೂ ನನ್ನ ಪ್ರಿಯ ಅಭಿಮಾನಿಗಳೇ ಚಿರಋಣಿ. ವೇದಾಂತ್ ಕುಟುಂಬಕ್ಕೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದು ಸುಹಾಸಿನಿ ಅಂತ ಗೊತ್ತಾಗಿದೆ. ಸುಹಾಸಿನಿಗೂ ತನ್ನ ತಪ್ಪಿನ ಅರಿವಾಗಿದೆ. ಇನ್ನು ಕಾಂತ ಮದುವೆ ಕೂಡ ಆಯಿತು. ವಿಕ್ರಾಂತ್ ಬದುಕಿದ್ದಾನೆ ಅಂತ ಕೂಡ ಗೊತ್ತಾಗಿದೆ. ಒಟ್ಟಿನಲ್ಲಿ ಹ್ಯಾಪಿ ಫ್ಯಾಮಿಲಿ ಆಗಿದೆ. ಆದಷ್ಟು ಬೇಗ ಗಟ್ಟಿಮೇಳ 2 ಧಾರಾವಾಹಿ ಪ್ರಸಾರ ಆಗುವುದು. ಇದರಲ್ಲಿ ಯಾರು ನಟಿಸ್ತಾರೆ ಎನ್ನುವುದು ಸದ್ಯಕ್ಕೆ ರಹಸ್ಯವಾಗಿ ಉಳಿದುಕೊಂಡಿದೆ. ವಿಜಯ್ ರಾಘವೇಂದ್ರ, ವಿ ರವಿಚಂದ್ರನ್, ಡಾಲಿ ಧನಂಜಯ್ ಅವರು ಈ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರ ಮಾಡಿದ್ದರು. ಗಟ್ಟಿಮೇಳೆ ಧಾರಾವಾಹಿಯಲ್ಲಿ ನಾಯಕಿ ಅಮೂಲ್ಯ ಪಾತ್ರ ವೀಕ್ಷಕರಿಗೆ ತುಂಬಾ ಇಷ್ಟ ಆಗಿತ್ತು. ಇವರನ್ನು ರೌಡಿ ಬೇಬಿ ಅಂತಲೇ ಕರೆದಿದ್ದರು. 2016ರಲ್ಲಿ ಪ್ರಸಾರವಾಗುತ್ತಿರುವ ತೆಲುಗು ಧಾರಾವಾಹಿ ವರುದಿನಿ ಪರಿಣಯಂ ಧಾರಾವಾಹಿಯ ರಿಮೇಕ್ ಇದಾಗಿತ್ತು. ಆರಂಭದಲ್ಲಿ ಗಟ್ಟಿಮೇಳೆ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ರಕ್ಷ್ ಅವರು ಈ ಸೀರಿಯಲ್ನಲ್ಲಿ ನಿರ್ಮಾಪಕ ಕೂಡ ಆದರು. ಪ್ರಿಯಾ ಜೆ ಆಚಾರ್, ನಿಶಾ ರವಿಕೃಷ್ಣನ್, ಅನ್ವಿತಾ ಸಾಗರ್, ಶರಣ್ಯ ಶೆಟ್ಟಿ ನಡುವೆ ಉತ್ತಮ ಬಂಧ ರೂಪಿತವಾಗಿದೆ. ಗಟ್ಟಿಮೇಳ ಧಾರಾವಾಹಿಗೂ ಮುನ್ನ ಪೋಷಕ ಪಾತ್ರದಲ್ಲಿ ನಟಿಸುತ್ತಿದ್ದ ನಿಶಾ ಅವರಿಗೆ ಇದು ನಾಯಕಿಯಾಗಿ ಮೊದಲ ಧಾರಾವಾಹಿ. ಇಲ್ಲಿನ ಅವರ ನಟನೆ ತೆಲುಗು ಧಾರಾವಾಹಿಯಲ್ಲಿಯೂ ನಾಯಕಿಯಾಗುವಂತೆ ಮಾಡಿತು. ತುಳು ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದ ಅನ್ವಿತಾ ಸಾಗರ್ ಅವರಿಗೆ ಆದ್ಯ ಪಾತ್ರ ದೊಡ್ಡ ಹೆಸರು ತಂದುಕೊಟ್ಟಿದೆ.